ಸದ್ಯಕ್ಕೆ ಮಾಸ್ಕ್ ಅನ್ನ ಕಡ್ಡಾಯಗೊಳಿಸಿಲ್ಲ. ತಜ್ಞರ ಸಮಿತಿ ಇದನ್ನೇ ಹೇಳ್ತಾ ಇದೆ. ಮುಂದೆ ಟಿಎಸಿ ಕೊಡೋ ಸಲಹೆಯನ್ನ ಅನುಷ್ಠಾನ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ 60 ವರ್ಷ ಮೇಲ್ಪಟ್ಟವರೇನಿದ್ದಾರೆ ಮತ್ತು ಇತರೆ ಆರೋಗ್ಯ ಸಂಬಂಧಿತ ಸಮಸ್ಯೆಯನ್ನ ಹೊಂದಿರೋರು ಇವರೆಲ್ಲರೂ ಕೂಡ ಮಾಸ್ಕ್ ಅನ್ನ ಧರಿಸೋದು ಕಡ್ಡಾಯ. ಹೆಚ್ಚು ಜನನಿಬಿಡ ಪ್ರದೇಶದಲ್ಲಿ ನೀವಿದ್ದೀರಿ ಅನ್ನೋದಾದ್ರೆ ಅಂತಹ ಸ್ಥಳಗಳಲ್ಲೂ ಕೂಡ ಮಾಸ್ಕ್ ಅನ್ನ ಹಾಕಿ ಅಂತ ಸಲಹೆನ ಕೊಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕಂತೂ ಎಲ್ಲರೂ ಮಾಸ್ಕ್ ಅನ್ನ ಹಾಕಲೇಬೇಕು, ಹಾಕದೇ ಇದ್ರೆ ದಂಡ ವಿಧಿಸ್ತೀವಿ, ಈ ತರದ ಒಂದು ಕಠಿಣ ನಿರ್ಧಾರಗಳಿಗೆ ಹೋಗಿಲ್ಲ. ಸದ್ಯಕ್ಕೆ ಅಂತಹ ಕಡ್ಡಾಯ ನಿಯಮವನ್ನ ಮಾಡಿಲ್ಲ. ಬದಲಾಗಿ 60 ವರ್ಷ ಮೇಲ್ಪಟ್ಟವರಿಗೆ ಈ ಸಲಹೆನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಈಗ ಆಲ್ರೆಡಿ ಬೇರೆ ಬೇರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿರುತ್ತೆ. ಅಂಥವ್ರಿಗೆ ಕೋವಿಡ್ ಎಫೆಕ್ಟ್ ಆದಂತಹ ಸಂದರ್ಭದಲ್ಲಿ ಅದು ಅನಾಹುತಕ್ಕೆ ಕಾರಣವಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಸಲಹೆನ ಕೊಡಲಾಗ್ತಾ ಇದೆ. ಜೊತೆಗೆ ಬಾಣಂತಿಯರು, ಗರ್ಭಿಣಿಯರು ಅವರು ಕೂಡ ಮಾಸ್ಕ್ ಅನ್ನ ಧರಿಸುವಂತದ್ದು ಅಗತ್ಯತೆಗೆ ನೀವೆಲ್ಲಿರ್ತೀರಿ ಅನ್ನೋದರ ಆಧಾರದ ಮೇಲೆ ಮಾಸ್ಕ್ ಅನ್ನ ಧರಿಸುವಂತದ್ದು ಸೂಕ್ತ ಅಂತ ಹೇಳ್ತಾ ಇದ್ದಾರೆ. ಜನಸಂದಣಿಯ ಒಂದು ಪ್ರದೇಶದಲ್ಲಿ ನೀವಿದ್ರೆ ಅಲ್ಲಿ ಮಾಸ್ಕ್ ಅನ್ನ ಹಾಕಿ, ಅಲ್ಲಿ ಸ್ಪ್ರೆಡ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನುವಂತಹ ಸಲಹೆನೂ ಕೂಡ ಕೊಡಲಾಗ್ತಾ ಇದೆ. ಸದ್ಯಕ್ಕೆ ಮಾಸ್ಕ್ ಅನ್ನ ಕಡ್ಡಾಯವನ್ನ ಮಾಡಿಲ್ಲ. ಆದರೂ 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಅನ್ನ ಧರಿಸಬೇಕು ಅನ್ನುವಂತಹ ಸಲಹೆನ ಕೊಡಲಾಗಿದೆ. ಜನಸಂದಣಿಯಲ್ಲಿ ಓಡಾಡುವವರು ಮಾಸ್ಕ್ ಅನ್ನ ಹಾಕಲೇಬೇಕಾಗತ್ತೆ. ಆದರೆ ಅವ್ರಿಗೆ ಮ್ಯಾಂಡೇಟಾ ಅಂತ ಅಂದ್ರೆ ಅದರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ಜನಸಂದಣಿ ಇರುವಂತಹ ಪ್ರದೇಶದಲ್ಲಿ ಹಾಕೋದು ಸೂಕ್ತ. ಯಾಕೆ ಅಂದ್ರೆ ಹೊಸ ವರ್ಷ, ಕ್ರಿಸ್ಮಸ್ಗೆ ಹೊಸ ರೂಲ್ಸ್ಗಳನ್ನ ಮಾಡಿಲ್ಲ. ಈ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನ ಬೀರಬಹುದು ಕೋವಿಡ್ ಅನ್ನೋದರ ಅಂದಾಜಿನ ಮೇಲೆ ಮುಂದಿನ ತೀರ್ಮಾನಗಳಾಗುತ್ತೆ. ಮುಂದಿನ ಶನಿವಾರದಿಂದ ನಿತ್ಯ 5,000 ಕೊರೋನಾ ಟೆಸ್ಟ್ಗಳನ್ನು ರಾಜ್ಯದಲ್ಲಿ ಮಾಡಿಕೊಳ್ಳಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಟೆಸ್ಟ್ಗಳಾದಂತಹ ಸಂದರ್ಭದಲ್ಲಿ 5,000 ಅಂತ ಅಂದ್ರೆ ಅದಕ್ಕೆ ಅಂದಾಜು ಎಷ್ಟು ಪಾಸಿಟಿವ್ ಬರಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಈಗಾಗಲೇ ತಜ್ಞರು ಕೊಟ್ಟಿರ್ತಾರೆ. ಸರ್ಕಾರಿ ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಬೆಡ್ ಅನ್ನ ಮೀಸಲಿಡುವಂಥದ್ದು, ಈಗಾಗಲೇ ಇರುವಂತಹ ಬೆಡ್ಗಳ ವ್ಯವಸ್ಥೆ ಅವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಟೆಸ್ಟ್ಗೆ ದರ ನಿಗದಿ ಬಗ್ಗೆ ಸದ್ಯದಲ್ಲೇ ಚರ್ಚೆಯನ್ನ ಮಾಡ್ತಾರೆ. ಯಾರಾದರೂ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡಿಬೇಕು ಅಂತ ಬಯಸ್ತಾ ಇದ್ರೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಟ್ರೀಟ್ಮೆಂಟ್ಗೆ ಯದ್ವಾ ತದ್ವಾ ಬಿಲ್ ಹಾಕ್ಬಿಡ್ತಾರೆ ಅನ್ನುವಂಥ ಆತಂಕ ಇರುತ್ತೆ. ಸೊ ಅದಕ್ಕೊಂದು ಲಿಮಿಟ್ ಅನ್ನ ಹಾಕಬೇಕಾ, ಅದರ ಬಗ್ಗೆ ಚರ್ಚೆಯನ್ನ ನಡೆಸ್ತಾರೆ. ಆಕ್ಸಿಜನ್, ವೆಂಟಿಲೇಟರ್, ಬ್ರೆಡ್, ಔಷಧಿ ಖರೀದಿ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಈಗಾಗಲೇ ಚರ್ಚೆಯನ್ನು ನಡೆಸಿದ್ದಾರೆ. ಕೇಂದ್ರ ಇದಕ್ಕೆ ಮುಂದಾಗಲಿ ಅಂತ ನಾವು ಯೋಚನೆ ಮಾಡಲ್ಲ, ನಮ್ಮಿಂದ ಏನಾಗಬೇಕು ಅದೆಲ್ಲವನ್ನು ಕೂಡ ಈಗ ಖರೀದಿ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತೀವಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ಲಸಿಕೆ ಖರೀದಿಯ ಬಗ್ಗೆಯೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ ಪರಿಸ್ಥಿತಿಗೆ ಅನುಗುಣವಾಗಿ. ಅಂದರೆ ಈಗ ಬಹಳಷ್ಟು ಜನ ವ್ಯಾಕ್ಸಿನೇಷನ್ ಪೂರ್ಣ ಮಾಡಿಕೊಂಡಿಲ್ಲ, 2 ಡೋಸ್ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡಿಲ್ಲ, ಹೆಚ್ಚುವರಿ ತೆಗೆದುಕೊಳ್ಳುವಂತಹ ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡಿರಲ್ಲ. ಅಂಥವರಿಗೆ ಬೇಕಾದಂತಹ ಸಂದರ್ಭದಲ್ಲಿ ಅದನ್ನು ಖರೀದಿ ಮಾಡ್ತೀವಿ ಅಂತಿದ್ದಾರೆ. JN1 ಬಗ್ಗೆ ಆತಂಕ ಪಡುವಂತಹ ಅಗತ್ಯತೆ ಇಲ್ಲ, ಆದರೆ ಎಚ್ಚರಿಕೆಯಿಂದ ಇರೋದಂತೂ ನಿಶ್ಚಿತ. ಟಿಎಸಿ ಜೊತೆ ಸಂಯೋಜನೆಗೆ ಕ್ಯಾಬಿನೆಟ್ ಉಪಸಮಿತಿ ರಚನೆ ಮಾಡುವಂತಹ ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ರಾಜ್ಯದಲ್ಲಿ 92 ಪಾಸಿಟಿವ್ ಪ್ರಕರಣಗಳಿದೆ. ಅದರಲ್ಲಿ ಬೆಂಗಳೂರಿನ ಪಾಲೆ 80 ಪಾಸಿಟಿವ್ ಕೇಸ್ಗಳು. ಸೊ ಬೆಂಗಳೂರಿನಲ್ಲಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇರೋ ಹಿನ್ನೆಲೆಯಲ್ಲಿ ಮುಂದಿನ ಹಬ್ಬ ಹರಿದಿನಗಳು ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಹೆಚ್ಚಿನ ಟೆಸ್ಟ್ಗೆ ಒಳಪಡಿಸ್ತಾರೆ. ಈ ಬಾರ್ಡರ್ ಡಿಸ್ಟ್ರಿಕ್ಟ್ಗಳಲ್ಲಿ ಹೆಚ್ಚು ಟೆಸ್ಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು. ಇದು ಈ ಕಾಯಿಲೆ ಇದೆಯಲ್ಲ, ಯಾರು ಕೂಡ ಆತಂಕ ಪಡಬೇಕಾದಂಥ, ಭಯ ಪಡಬೇಕಾದಂಥ ಅಗತ್ಯ ಇಲ್ಲ. ಆದರೆ ಎಚ್ಚರಿಕೆಯಿಂದ ಇರಬೇಕು, ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು. ಯಾರು ಕೂಡ ಯಾರು ಕೂಡ ಭಯ ಪಡಬೇಕಾದಂಥ, ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ. ಆದರೆ ಎಚ್ಚರಿಕೆಯನ್ನು ವಹಿಸ್ಬೇಕು. ಈಗ ಜನಸಂದಣಿ ಇರ್ತದೆ, ಅಲ್ಲಿ ಮಾಸ್ಕ್ ಹಾಕೊಂಡಿರ್ಬೇಕು. 60 ವರ್ಷಕ್ಕಿಂತ ಮೇಲ್ಪಟ್ಟವರು ಎಲ್ಲರೂ ಕೂಡ 60 ವರ್ಷ ಮತ್ತು 60 ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಜನಸಂಪರ್ಕ ಮಾಡ್ತಕ್ಕಂಥವ್ರು, ಜನಸಂದಣಿಯಲ್ಲಿ ಹೋಗ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಹಾಕಬೇಕು. ಕಡ್ಡಾಯ ಮಾಡಲ್ಲ, ಇಟ್ಸ್ ಓನ್ಲಿ ಅಡ್ವೈಸರಿ. ಕಡ್ಡಾಯ ಮಾಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಇಟ್ ಇಸ್ ಓನ್ಲಿ ಅಡ್ವೈಸರಿ. ಬಟ್ ಜನಸಂಪರ್ಕ, ಜನಸಂದಣಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಹಾಕೊಳ್ಬೇಕು. ಈಗಾಗಲೇ ನಮ್ಮ ಹೆಲ್ತ್ ಮಿನಿಸ್ಟ್ರು ಮೀಟಿಂಗ್ ಮಾಡಿದರು. ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವ್ರ ಜೊತೆಯಲ್ಲಿ ಮತ್ತು ಅಧಿಕಾರಿಗಳ ಜೊತೆಯಲ್ಲಿ
ಇವರು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಕೂಡ ಬೇರೆ ಮೀಟಿಂಗ್ ಮಾಡಿದರು. ಸೊ ಅದಕ್ಕೋಸ್ಕರ ಇವತ್ತು ಟೆಕ್ನಿಕಲ್ ಅಡ್ವೈಸ್ ಕಮಿಟಿಯವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಕೂಡ ತಗೊಂಡಿದ್ದೀವಿ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ, ಯಾವುದೇ ಕಾರಣಕ್ಕೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮರುಕಳಿಸಬಾರದು. ಆಕ್ಸಿಜನ್ ಕೊರತೆಯಾಗಲಿ, ಬೆಡ್ ಕೊರತೆಯಾಗಲಿ, ವೆಂಟಿಲೇಟರ್ ಕೊರತೆಯಾಗಲಿ ಇವ್ಯಾವು ಕೂಡ ಇರಬಾರ್ದು. ಜೊತೆಗೆ ಯಾರಿಗೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದಾವೆ ಅವ್ರನ್ನೂ ಕೂಡ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ಈಗ ಡಯಾಲಿಸಿಸ್ ಮಾಡಬೇಕಾದ್ರೆ ಅದನ್ನು ಮಾಡಬೇಕಾಗ್ತದೆ, ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಮಾಡಬೇಕಾಗ್ತದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ರಿಂದ. ಲೋಕೇಶ್, ಒಮಿಕ್ರಾನ್ ಬಂದು ಹೋಯಿತು, ಅದಷ್ಟು ಎಫೆಕ್ಟ್ ಮಾಡಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗಲೂ ಹಾಗೆ ಆಗಬಹುದು ಅನ್ನುವಂತಹ ಮೈ ಮರೆಯುವಂತಹ ಪ್ರಸಂಗಗಳು ಸರ್ಕಾರದ ಗಮನದಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಬಹಳ ಸ್ಟ್ರಿಕ್ಟ್ ಆಕ್ಷನ್ ಮುಂದೆ ಏನಾಗಬಹುದು ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ, ಹಿಂದಿನ ತಪ್ಪುಗಳು ಮರುಕಳಿಸದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಸೂಚಿಸ್ತಾ ಇದ್ದಾರೆ. ಅಂತಂದ್ರೆ ಈಗ ಆಲ್ರೆಡಿ ಆ ವ್ಯವಸ್ಥೆಗಳಾಗಿದೆಯಾ ಅಥವಾ ಅದರ ಕೊರತೆಗಳಿದ್ದು ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ? ದಿವ್ಯಾ, ಈಗ ಮುಖ್ಯಮಂತ್ರಿಗಳು ಹೇಳುವ ಪ್ರಕಾರವಾಗಿ ಅಷ್ಟೊಂದು ಎಫೆಕ್ಟಿವ್ ಇಲ್ಲ, ಆದರೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಹಿಂದೆ ಆ ಮೂರು ಅಲೆಗಳನ್ನ ನೋಡಿರುವಂತ ವೈದ್ಯಕೀಯ ವಿಭಾಗ ಏನಿದೆ ಅವರಿಗೆ ಒಂದು ಅನುಭವ ಆಗಿದೆ, ಯಾವ ರೀತಿ ನಿಭಾಯಿಸಬೇಕು, ಯಾವ ರೀತಿ ಅದನ್ನ ನಿಯಂತ್ರಣ ಮಾಡಬೇಕು ಅಂತೇಳಿ ಅನುಭವ ಇದೆ ಅನ್ನೋ ಧೈರ್ಯದ ಮೇಲೆ ಸರ್ಕಾರ ಈ ರೀತಿ ಮಾತಾಡ್ತಾ ಹೋಗ್ತಾ ಇದೆ. ಒಮಿಕ್ರಾನ್ ಸಂದರ್ಭದಲ್ಲೂ ಕೂಡ ಏನು ಎಫೆಕ್ಟ್ ಆಗಲಿಲ್ಲ ಅಂತೇಳಿ ಹೇಳಿದ್ರು. ಆದರೆ ಇದು ಯಾವ ರೀತಿ ಎಫೆಕ್ಟಿವ್ ಆಗುತ್ತೆ ಅಂತ ಕೂಡ ಇನ್ನೂ ಚಿತ್ರಣ ಇಡೀ ದೇಶಕ್ಕೆ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಸ್ಪ್ರೆಡ್ಡಿಂಗ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಮತ್ತೆ ಇದರಿಂದ ಎಫೆಕ್ಟ್ ಆಗಿ ಡೆತ್ ಏನಾದರೂ ಆಗ್ಬೋದು ಅನ್ನೋದ್ರು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. IAS ಅವರಿಂದಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ತಜ್ಞರಿಂದಲೂ ಕೂಡ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದರೆ ಸರ್ಕಾರ ಈಗ ಇರ್ತಕ್ಕಂಥದ್ದನ್ನ ಎಲ್ಲ ವೈದ್ಯಕೀಯ ಸೌಲಭ್ಯಗಳನ್ನು ಹೆಚ್ಚಳ ಮಾಡ್ಕೊಳ್ಳಿ ಅಂತೇಳಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಬೇಕಾದಂತಹ ವೈದ್ಯಕೀಯ ಉಪಕರಣಗಳನ್ನು ಸಿದ್ಧಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇರುವಂಥದ್ದು. ಇವರ ಒಂದು ಹೇಳಿಕೆ ಮತ್ತು ಇವತ್ತಿನ ಸಭೆಯನ್ನ ನೋಡ್ತಾ ಹೋಗ್ತಾ ಇದ್ರೆ ಮುಂದೆ ಕೇಸ್ ಜಾಸ್ತಿ ಆದಾಗ ನೋಡ್ಕೊಂಬನ, ಮುಂದೆ ಜಾಸ್ತಿ ಆದಾಗ ಅವಾಗ ರೆಸ್ಟ್ರಿಕ್ಷನ್ ಅನ್ನ ಜಾರಿಗೆ ತರೋಣ ಅನ್ನೋ ನಿಟ್ಟಿಗೆ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಹೋಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಯಾವುದೇ ರೀತಿಯ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಇವಾಗ ಜಾರಿ ಮಾಡಿಲ್ಲ. ಮುಂದೆ ಡಿಸೆಂಬರ್ 30ರ ನಂತರ ಮತ್ತೊಂದು ಸಭೆಯನ್ನ ಆರೋಗ್ಯ ಇಲಾಖೆ ಕರೆಯುವ ಸಾಧ್ಯತೆ ಇದೆ. ಆ ಸಭೆಯಲ್ಲಿ ಕೇಸ್ಗಳನ್ನು ನೋಡಿಕೊಂಡು ರೆಸ್ಟ್ರಿಕ್ಷನ್ ನಿಯಮವನ್ನು ಜಾರಿ ಮಾಡಬಹುದು. ಈಗ ಯಾವುದೇ ರೀತಿಯ ವೈದ್ಯಕೀಯ ಕೊರತೆ ಬರದಂತೆ ಸಿದ್ಧಪಡಿಸ್ಕೊಳ್ಳಿ ಅಂತೇಳಿ ಮುಖ್ಯಮಂತ್ರಿಗಳು ಸೂಚನೆಯನ್ನು ನೀಡಿರುವಂಥದ್ದು. ದಿವ್ಯಾ.